ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 30 ಆರ್. ಓಕೆ, 30 ಇದು ಪ್ರೈಮ್ ಫ್ಯಾಕ್ಟರ್ಸ್ ಹೇಳ್ಬೇಕು. ಓಕೆ, 30 ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ರಿ. 2 15 ಜಾ. ಓಕೆ, ಆಮೇಲೆ 15 ಯಾವ ಟೇಬಲ್ ಅಲ್ಲಿ ಹೋಗುತ್ತೆ, 3 ಟೇಬಲ್ ಅಲ್ಲಿ ಹೋಗುತ್ತೆ. 3 5 ಜಾ, ಆಮೇಲೆ 5 1 ಜಾ. ಸೊ 30 ನ ಏನಂತ ಬರಿಬಹುದು, 2 ಇಂಟು 3 ಇಂಟು 5 ಅಂತ ಬರಿಬಹುದು. ಸೊ ಪ್ರೈಮ್ ಫ್ಯಾಕ್ಟರ್ ಯಾವ, 2 3 5. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್, ಎರಡು ಇಕ್ವೇಶನ್ ಕೊಟ್ಟಿದ್ದಾರೆ, ಆರ್ ಇಂಟರ್ಸೆಕ್ಟಿಂಗ್, ದೆನ್ ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಸೊ ಇಂಟರ್ಸೆಕ್ಟಿಂಗ್ ಅಂದ್ರೆ ಕಂಡೀಷನ್ ಏನಿರ್ಬೇಕು ಹೇಳ್ರಿ, ಇಂಟರ್ಸೆಕ್ಟಿಂಗ್ ಅಂದ್ರೆ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಅಂತ ಇರಬೇಕು. ಸೊ ಆಪ್ಷನ್ ಎ ರೈಟ್ ಆನ್ಸರ್. ಥರ್ಡ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ವಿತ್ ಫಸ್ಟ್ ಟರ್ಮ್ ಎ ಅಂಡ್ nth ಟರ್ಮ್ ಎಲ್ ಈಸ್. ಸೊ ನಮಗೆ ನಾರ್ಮಲ್ ಆಗಿ ಫಾರ್ಮುಲಾ ಏನ್ ಗೊತ್ತು, ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್ ಅಂತ ಗೊತ್ತು. ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಎ ಎನ್ ಅಂದ್ರೂ ಒಂದೇ, ಎಲ್ ಅಂದ್ರೂ ಒಂದೇ. ಎ ಎನ್ ಅಂದ್ರೆ ನಥಿಂಗ್ nth ಟರ್ಮ್ ಅಂತಾರೆ, ಇಲ್ಲ ಲಾಸ್ಟ್ ಟರ್ಮ್ ಅಂತಾರೆ. ಸೊ ಎಲ್ ಅಂದ್ರೂ ಒಂದೇ, ಎ ಎನ್ ಅಂದ್ರೂ ಒಂದೇ. ಸೊ ನಾನೇನ್ ಮಾಡ್ತೀನಿ ಈಗ n/2 ಇಂಟು ಎ ಪ್ಲಸ್ ಇಲ್ಲಿ nth ಟರ್ಮ್ ಎಲ್ ಕೊಟ್ಟಿರೋದ್ರಿಂದ ಎಲ್ ಅಂತ ಹಾಕ್ತೀನಿ. ಇದು ಫಾರ್ಮುಲಾ ಆಗ್ತದೆ. ಓಕೆ, ಸೊ ಅದು ಆಪ್ಷನ್ ಯಾವ್ದಿದೆ ನೋಡ್ರಿ, ಆಪ್ಷನ್ ಎ ಇದೆ, n/2 ಇಂಟು ಎ ಪ್ಲಸ್ ಎಲ್. ಅದು ಬಂದ್ಬಿಟ್ಟು ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್. ಈಗ ಒಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಕೊಟ್ಟಿದ್ದಾರೆ, ಅದೇನ್ ಕೊಟ್ಟಿದ್ದಾರೆ, 5x² ಇಸ್ ಈಕ್ವಲ್ ಟು 4x ಮೈನಸ್ 5 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡೋಣ. 5x², ಈ ಪ್ಲಸ್ 4x ಈ ಕಡೆ ಬಂದ್ರೆ ಮೈನಸ್ 4x, ಮೈನಸ್ 5 ಈ ಕಡೆ ಬಂದ್ರೆ ಪ್ಲಸ್ 5 ಈಕ್ವಲ್ ಟು 0. ಇವಾಗ ನೀವು ನೋಡಿದ್ರೆ ಯಾವ ಫಾರ್ಮ್ ಅಲ್ಲಿ ಇದೆ, ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಫಾರ್ಮ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ಇದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫಿಫ್ತ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ರೆ, ದ ವ್ಯಾಲ್ಯೂ ಆಫ್ sin 30 ಪ್ಲಸ್ cos 60 ಈಸ್. ಸೊ sin 30 ಪ್ಲಸ್ cos 60 ಕೇಳ್ತಾ ಇದ್ರೆ, sin 30 ಬಂದ್ಬಿಟ್ಟು 1/2, cos 60 ವ್ಯಾಲ್ಯೂ ಕೂಡ 1/2, 1/2 ಪ್ಲಸ್ 1/2 ಏನಾಗುತ್ತೆ, 1 ಆಗುತ್ತೆ. ಆಪ್ಷನ್ ಡಿ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ ಆರ್. ಸೊ ನಮ್ಗೇನ್ ಗೊತ್ತು, ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನು, 4/3 pi r ಕ್ಯೂಬ್. ಆಪ್ಷನ್ ಎ ರೈಟ್ ಆನ್ಸರ್. ಸೆವೆಂತ್ ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಫ್ ದ ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್, ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ, ಈಸ್ ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ಇಟ್ಸ್ 0, ದೆನ್ ದ ವ್ಯಾಲ್ಯೂ ಆಫ್ ಕೆ ಈಸ್. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸಮ್ ಆಫ್ ಜೀರೋಸ್ ಈಸ್ ಈಕ್ವಲ್ ಟು, ನೋಡ್ರಿ, ಸಮ್ ಆಫ್ ಜೀರೋಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಇಟ್ 0 ಅಂತ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ ಜೀರೋಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನೀವು ನೋಡಿದ್ರೆ ಏನ್ ಕೊಟ್ಟಿದ್ದಾರೆ, ಪಾಲಿನಾಮಿಯಲ್ kx² ಪ್ಲಸ್ 2x ಪ್ಲಸ್ 3k ಅಂತ ಕೊಟ್ಟಿದ್ದಾರೆ. ಇದು ಯಾವ ಫಾರ್ಮ್ ಅಲ್ಲಿ ಇದೆ, ax² ಪ್ಲಸ್ bx ಪ್ಲಸ್ c ಫಾರ್ಮ್ ಅಲ್ಲಿ ಇದೆ. a ವ್ಯಾಲ್ಯೂ ಏನು, a ಆಗುತ್ತೆ, b ವ್ಯಾಲ್ಯೂ 2 ಆಗುತ್ತೆ, c ವ್ಯಾಲ್ಯೂ ಏನು 3 ಆಗುತ್ತೆ. ಸಮ್ ಆಫ್ ಜೀರೋಸ್ ಅಂದ್ರೆ ನಥಿಂಗ್ ಬಟ್ ಏನು, ಮೈನಸ್ b/a. ಪ್ರಾಡಕ್ಟ್ ಆಫ್ 0 ಅಂದ್ರೆ c/a. ಇಲ್ಲೇ ನೀವು ನೋಡಿದ್ರೆ a ಕ್ಯಾನ್ಸಲ್ ಆಗ್ಬಿಡುತ್ತೆ, ಉಳಿದಿದ್ದೇನು ಮೈನಸ್ b ಇಸ್ ಈಕ್ವಲ್ ಟು ಸಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಮೈನಸ್ b ವ್ಯಾಲ್ಯೂ ಏನಿದೆ ನೋಡ್ರಿ 2 ಇದೆ, 2 ಇಸ್ ಈಕ್ವಲ್ ಟು ಸಿ ವ್ಯಾಲ್ಯೂ, ನೋಡ್ರಿ ಸಿ ವ್ಯಾಲ್ಯೂ ಏನಾಗುತ್ತೆ, 3 ಆಗಲ್ಲ, ಸಿ ವ್ಯಾಲ್ಯೂ 3k ಆಗುತ್ತೆ. ಸೊ ಇಲ್ಲಿ 3k ಅಂತ ಬರಿತೀನಿ. ಸೊ -2 ಇಸ್ ಈಕ್ವಲ್ ಟು 3k ಇಸ್ ಈಕ್ವಲ್ ಟು -2, k ಇಸ್ ಈಕ್ವಲ್ ಟು -2 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3 ಆಗುತ್ತೆ. ಸೊ k ವ್ಯಾಲ್ಯೂ ಬಂದ್ಬಿಟ್ಟು -2/3. ಆಪ್ಷನ್ ಡಿ ರೈಟ್ ಆನ್ಸರ್. ಐದth ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ದ ಫಿಗರ್ ABCD ಇಸ್ ಎ ಪ್ಯಾರಲೋಗ್ರಾಮ್ ಅಂಡ್ E ಇಸ್ ಎ ಪಾಯಿಂಟ್ ಆನ್ BC. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, AE ಅಂಡ್ DC ಆರ್ ಪ್ರೊಡ್ಯೂಸ್ ಟು ಮೀಟ್ ಅಟ್ F, ದೆನ್ ದ ಕರೆಕ್ಟ್ ರಿಲೇಷನ್ ಇನ್ ದ ಫಾಲೋಯಿಂಗ್ ಈಸ್. ಓಕೆ, ಸೊ ಈಗ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನೀವು ನೋಡ್ರಿ, ಇಲ್ಲಿ 2 ಟ್ರಯಾಂಗಲ್ ಕಾಣುತ್ತೆ. ಒಂದು ದೊಡ್ಡ ಟ್ರಯಾಂಗಲ್ ಏನು, DFA. ಓಕೆ, ಇನ್ನೊಂದು ಚಿಕ್ಕ ಟ್ರಯಾಂಗಲ್ ಏನು, ಸೊ ನಿಮಗೆ ಮಾರ್ಕ್ ಮಾಡ್ಬಿಡ್ತೀನಿ. ಓಕೆ, ಇದಿಷ್ಟು ಒಂದು ಟ್ರಯಾಂಗಲ್, ಆಮೇಲೆ ಇದು ಒಂದು ಟ್ರಯಾಂಗಲ್. ಓಕೆನಾ.
ಸೊ ಈಗ ನೀವು ನೋಡ್ರಿ, ಈಗ ನೀವು ನೋಡಿದ್ರೆ ಪ್ಯಾರಲಗ್ರಾಮ್ ಅಂತಂದ್ರೆ ಒಂದು, ಈಗ ಪ್ಯಾರಲಗ್ರಾಮ್ ಅಂದ್ರೆ ಅಪೋಸಿಟ್ ಆಂಗಲ್ ಈಕ್ವಲ್ ಇರುತ್ತೆ, ಹೌದಾ? ಓಕೆ, ಸೊ ಒಂದ್ ಆಂಗಲ್ ಈಕ್ವಲ್, ನಿಮ್ಗೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಮಾರ್ಕ್ ಮಾಡ್ತೀನಿ, ಒಂದು ಅಪೋಸಿಟ್ ಆಂಗಲ್ ಈಕ್ವಲ್. ಆಮೇಲೆ ಪ್ಯಾರಲಲ್ ಇರೋದ್ರಿಂದ, ಪ್ಯಾರಲಲ್ ಇದ್ದಾಗ ಏನು, ಜೆಡ್ ಶೇಪ್ ಆಂಗಲ್ ಈಕ್ವಲ್ ಇರುತ್ತೆ. ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ಎರಡು ಆಂಗಲ್ ಈಕ್ವಲ್ ಇದಾವಂದ್ರೆ, ಓಕೆ, ಎ ಸಿಮಿಲಾರಿಟಿಯಿಂದ ನಾನು ಏನ್ ಬರಿಬಹುದು, ಇವರಿಬ್ರು ಸಿಮಿಲರ್ ಅಂತ ಬರಿಬಹುದು. ಟ್ರಯಾಂಗಲ್ 1 ಇಸ್ ಈಕ್ವಲ್ ಟು ಟ್ರಯಾಂಗಲ್ 2 ಬಂದ್ಬಿಟ್ಟು ಸಿಮಿಲರ್ ಅಂತ ಬರಿಬಹುದು. ಓಕೆ, ಸೊ ಅದನ್ನ ಯಾವ ತರ ಬರಿಬೇಕು ನೋಡ್ರಿ. ಓಕೆ, ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಟ್ರಯಾಂಗಲ್ ಬರಿತೀನಿ. ಓಕೆ, ಸೊ ಫಸ್ಟ್ ಟ್ರಯಾಂಗಲ್ ಏನು ತಗೊಂಡ್ ಡಿ ಎಫ್ ಎ. ಓಕೆ, ಇದು ಒಂದು ಟ್ರಯಾಂಗಲ್, ಕರೆಕ್ಟಾ? ಸೊ ಅದನ್ನ ಬರ್ದ್ಬಿಡ್ತೀನಿ, ಡಿ ಎಫ್ ಎ ಅಂತ ಬರಿತೀನಿ. ಸೊ ಇಲ್ಲಿ ನೋಡ್ರಿ, ಡಿ ಎಫ್ ಎ ಬರ್ದೆ. ಓಕೆ, ಸೊ ನೀವೇ ನೋಡ್ರಿ, ಡಿ ಇದ್ದಲ್ಲಿ ಏನಿದೆ, ಡಿ ಇದ್ದಲ್ಲಿ ಅಪೋಸಿಟ್ ಆಂಗಲ್ ಈಕ್ವಲ್ ಇರೋದು ಬಿ. ಸೊ ಡಿ ಮತ್ತೆ ಬಿ ಈಕ್ವಲ್ ಇರೋದ್ರಿಂದ ಡಿ ಇರೋ ಕಡೆ ಜಾಗದಲ್ಲಿ ಬಿ ಅಂತ ಬರಿಬೇಕು ಇಲ್ಲಿ. ಆಮೇಲೆ ಎಫ್ ಮತ್ತೆ ಎ ಈಕ್ವಲ್, ಹೌದಾ? ಸೊ ಇವರಿಬ್ರಲ್ಲಿ, ಓಕೆ, ಎಫ್ ಇದ್ದಲ್ಲಿ ಏನ್ ಬರಿಬೇಕು, ನಾನು ಎ ಅಂತ ಬರಿಬೇಕು. ಸೊ ಅದಕ್ಕೆ ಇಲ್ಲಿ ಎಫ್ ಇದ್ದಲ್ಲಿ ಏನ್ ಬರಿತೀನಿ, ಎ ಅಂತ ಬರಿತೀನಿ. ಓಕೆ, ಇನ್ನು ಉಳಿದಿದ್ದೇನೆ ಈ ಟ್ರಯಾಂಗಲ್ ಅಲ್ಲಿ ಬಿ ಎ ಅಲ್ಲಿ ಬಿ ಬರ್ದೀನಿ, ಎ ಬರ್ದೀನಿ, ಉಳಿದಿದ್ದೇನು ಇ. ಇನ ಇಲ್ಲಿ ಬರ್ತೀನಿ. ಇವಾಗ ಏನು, ಕರೆಸ್ಪಾಂಡಿಂಗ್ ಸೈಡ್ಸ್ ಪ್ರಪೋರ್ಷನಲ್. ಸೊ ಅವಾಗ ಏನ್ ಬರಿಬಹುದು ನಾನು, ಅವಾಗ ಎ ಬಿ ಬೈ ಎಫ್ ಡಿ, ಎ ಬಿ ಬೈ ಎಫ್ ಡಿ ಇಸ್ ಈಕ್ವಲ್ ಟು, ನೀವೇ ನೋಡ್ರಿ, ಎ ಬಿ ಬೈ ಎಫ್ ಡಿ ಇಸ್ ಈಕ್ವಲ್ ಟು ಬಿ ಬೈ ಎ ಡಿ ಇಸ್ ಈಕ್ವಲ್ ಟು ಎ ಇ ಬೈ ಎಫ್ ಎ. ಈಗ ನೀವು ನೋಡಿದ್ರೆ ಎ ಬಿ ಬೈ ಎಫ್ ಟಿ ಎಲ್ಲಿದೆ ನೋಡ್ರಿ, ಇಲ್ಲೊಂದ್ ಕಡೆ ಇದೆ, ಇಲ್ಲೊಂದ್ ಕಡೆ ಇದೆ. ಓಕೆ, ಎರಡ್ ಕಡೆ ಇದೆ. ಇಸ್ ಈಕ್ವಲ್ ಟು ನನಗೇನಿದೆ ನೆಕ್ಸ್ಟ್ ನೋಡ್ರಿ, ಬಿ ಬೈ ಎ ಡಿ ಇದೆ. ಸೊ ಇದು ಬಂದ್ಬಿಟ್ಟು ರೈಟ್ ಆನ್ಸರ್, ಆಪ್ಷನ್ ಬಿ ರೈಟ್ ಆನ್ಸರ್. 9th ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ದ ಡಿಗ್ರಿ ಆಫ್ ದ ಕ್ಯೂಬಿಕ್ ಪಾಲಿನಾಮಿಯಲ್. ಕ್ಯೂಬಿಕ್ ಪಾಲಿನಾಮಿಯಲ್ ಡಿಗ್ರಿ ಏನಿರುತ್ತೆ ಹೇಳ್ರಿ, ಕ್ಯೂಬಿಕ್ ಪಾಲಿನಾಮಿಯಲ್ ಡಿಗ್ರಿ ಯಾವಾಗ್ಲೂ ಏನಿರುತ್ತೆ, 3 ಇರುತ್ತೆ. ಡಿಗ್ರಿ ಅಂದ್ರೆ ನಥಿಂಗ್ ಬಟ್ ಏನು, ಹೈಯೆಸ್ಟ್ ಪವರ್. ಓಕೆ, ಸೊ ಹೈಯೆಸ್ಟ್ ವೇರಿಯಬಲ್ ಪವರ್. ಓಕೆ, ಸೊ ಕ್ಯೂಬಿಕ್ ಪಾಲಿನಾಮಿಯಲ್ಗೆ ಹೈಯೆಸ್ಟ್ ವೇರಿಯಬಲ್ ಪವರ್ ಏನಿರುತ್ತೆ, 3 ಇರುತ್ತೆ. ಓಕೆ, ನೆಕ್ಸ್ಟ್ 10th question. What is the perpendicular distance of the point A of 2, 5 from the y axis? ಓಕೆ, ಸೊ ನೀವು ಜಸ್ಟ್ ಒಂದು ಸಿಂಪಲ್ ನೆನ್ಪಿಟ್ಕೊಳ್ರಿ, ಡಿಸ್ಟೆನ್ಸ್ ಫ್ರಮ್ ದ ವೈ ಆಕ್ಸಿಸ್ ಅಂತ ಕೇಳಿದ್ರೆ, ಓಕೆ, ಇದು ನಾರ್ಮಲ್ ಏನಿದೆ ಎಕ್ಸ್ ವ್ಯಾಲ್ಯೂ, ಇದು ವೈ ವ್ಯಾಲ್ಯೂ. ಓಕೆ, ಅವ್ರು ಏನಾದ್ರು ಡಿಸ್ಟೆನ್ಸ್ ಫ್ರಮ್ ದ ವೈ ಆಕ್ಸಿಸ್ ಕೇಳಿದ್ರೆ ನೀವು ಇದ್ರಲ್ಲಿ ಎಕ್ಸ್ ವ್ಯಾಲ್ಯೂ ಬರ್ದ್ಬಿಡ್ರಿ. ಓಕೆ, ಅದೇ ಅವ್ರು ಏನಾದ್ರು ಎಕ್ಸ್ ಆಕ್ಸಿಸ್ ಕೇಳಿದ್ರೆ, ಓಕೆ, ನೀವು ಇದರಲ್ಲಿರೋ ವೈ ವ್ಯಾಲ್ಯೂ ಬರ್ದ್ಬಿಡ್ರಿ. ಸೊ ಇಲ್ಲಿ ಡಿಸ್ಟೆನ್ಸ್ ಫ್ರಮ್ ದ ವೈ ಆಕ್ಸಿಸ್ ಕೇಳಿದ್ದಾರೆ, ಸೊ ನೀವೇನು ಎಕ್ಸ್ ವ್ಯಾಲ್ಯೂ ಬರ್ರಿ, ಆನ್ಸರ್ ಬಂದ್ಬಿಟ್ಟು 2 ಯೂನಿಟ್ಸ್. ಓಕೆ, ನೆಕ್ಸ್ಟ್, what is the sum of the probabilities of all elementary events of an experiment? ಓಕೆ, ಸೊ ಎಲ್ಲಾ ಪ್ರಾಬಬಿಲಿಟಿನ ಆಡ್ ಮಾಡಿದ್ರೆ ಏನ್ ಬರುತ್ತೆ, ಆನ್ಸರ್ 1 ಬರುತ್ತೆ. 12th ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ದ 2 ಕಂಡೀಷನ್ ಫಾರ್ ಸಿಮಿಲಾರಿಟಿ ಆಫ್ ಎ ಪಾಲಿಗಾನ್ಸ್ ವಿತ್ ಸೇಮ್ ನಂಬರ್ ಆಫ್ ಸೈಡ್ಸ್. ಸೊ ಎರಡು ಕಂಡೀಷನ್, ಒಂದು ಬಂದ್ಬಿಟ್ಟು ಏನು, ಕರೆಸ್ಪಾಂಡಿಂಗ್ ಆಂಗಲ್ಸ್ ಶುಡ್ ಬಿ ಈಕ್ವಲ್. ಸೆಕೆಂಡ್ ಬಂದ್ಬಿಟ್ಟು ಕರೆಸ್ಪಾಂಡಿಂಗ್ sides should be proportional. ಓಕೆ, ಇವೆರಡು ಕಂಡೀಷನ್ ಇರಬೇಕು. ಓಕೆನಾ? ನೆಕ್ಸ್ಟ್ ನೋಡ್ರಿ 13th, ಹೌ ಮೆನಿ ಸೊಲ್ಯೂಷನ್ ಡಸ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್. ಎರಡು ಈಕ್ವೇಶನ್ ಇದಾವೆ. ಓಕೆ, ಅದಕ್ಕೆ ಎಷ್ಟು ಸೊಲ್ಯೂಷನ್ ಬರುತ್ತೆ ಅಂತ ಹೇಳ್ಬೇಕು. ಓಕೆ, ಅವ್ರು ಕೊಟ್ರೆ ಈಕ್ವೇಶನ್ ಏನು, 2x minus 5y plus 4 equal to 0. ಇನ್ನೊಂದು ಬಂದ್ಬಿಟ್ಟು 2x plus y minus 8 equal to 0. ಇದು ಯಾವ ಫಾರ್ಮ್ ಅಲ್ಲಿ ಇದೆ, ax plus by plus c equal to 0 ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಕೂಡ ax plus
by plus c equal to 0 ಫಾರ್ಮುಲಾ ಇದೆ. ಎರಡು ಈಕ್ವೇಶನ್ ಇರೋದ್ರಿಂದ ನಾನು ಇದನ್ನ ಏನ್ ತಗೊಂತೀನಿ, a1 b1 c1 ಅಂತ ತಗೊಂತೀನಿ, ಇದನ್ನ a2 b2 c2 ಅಂತ ತಗೊಂತೀನಿ. ಸೊ a1 ವ್ಯಾಲ್ಯೂ ಏನಾಯ್ತು 2, b1 ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದ್ರೆ ಮೈನಸ್ ತಗೋಬೇಕು. b1 ವ್ಯಾಲ್ಯೂ -5 ಆಯ್ತು. c1 ವ್ಯಾಲ್ಯೂ ಏನು 4. ಇಲ್ಲಿ a2 ವ್ಯಾಲ್ಯೂ ಏನಾಯ್ತು 2 ಆಯ್ತು. b2 ವ್ಯಾಲ್ಯೂ ನೋಡ್ರಿ, ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಇದೆ ಅಂತ ಅರ್ಥ. b2 ವ್ಯಾಲ್ಯೂ 1. c2 ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು, -8. ಈಗ ಫಸ್ಟ್ ನೀವೇನ್ ಮಾಡ್ರಿ, a1/a2 ಕಂಡಿಡೀರಿ. ಏನಾಗುತ್ತೆ 2/2, ಇದು ಕ್ಯಾನ್ಸಲ್ ಆಯ್ತು. ಏನ್ ಬರುತ್ತೆ 1/1 ಆಗುತ್ತೆ. ನೆಕ್ಸ್ಟ್ b1/b2 ಕಂಡಿಡೀರಿ. ಸೊ ಏನಾಗುತ್ತೆ -5 ಡಿವೈಡೆಡ್ ಬೈ 1 ಏನಾಗುತ್ತೆ -5/1 ಆಗುತ್ತೆ. ಈಗ ನೀವೇ ಇಲ್ಲಿ ನೋಡಿದ್ರೆ a1/a2 is not equal to b1/b2. ಸೊ ಸಿಂಪಲ್ ಆಗಿ ಏನ್ ಬರ್ತೀವಿ, ಸಿನ್ಸ್ a1/a2 is not equal to b1/b2 ಅಂತಂದ್ರೆ ಇವು ಎಂತ ಲೈನ್ಸ್, ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಏನ್ ಬರುತ್ತೆ, ಯೂನಿಕ್ ಸೊಲ್ಯೂಷನ್ ಬರುತ್ತೆ, ಅಂದ್ರೆ ಒಂದೇ ಸೊಲ್ಯೂಷನ್ ಬರುತ್ತೆ. ಓಕೆ, ನೀವು ಯೂನಿಕ್ ಸೊಲ್ಯೂಷನ್ ಅನ್ನ ಬರೀರಿ ಆರ್ ಓನ್ಲಿ ಒನ್ ಸೊಲ್ಯೂಷನ್ ಅನ್ನ ಬರೀರಿ. ಓಕೆ, ಸೊ ಎರಡು ಕರೆಕ್ಟ್ ಆನ್ಸರ್. ಓಕೆನಾ. ಸೊ ಹೌ ಮೆನಿ ಸೊಲ್ಯೂಷನ್ ಅಂದ್ರೆ ಓನ್ಲಿ ಒನ್ ಸೊಲ್ಯೂಷನ್. ಓಕೆ, 14th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ದ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ an is equal to 5n plus 3. ಸೊ ಅವ್ರು ಕೊಟ್ಟಿರೋದೇನು, an is equal to 5n plus 3 ಅಂತ ಕೊಟ್ಟಿದ್ದಾರೆ. ಸೊ ಏನ್ ಕೇಳ್ತಾ ಇದಾರೆ, ಫೈಂಡ್ ದ ಥರ್ಡ್ ಟರ್ಮ್ ಆಫ್ ಪ್ರೋಗ್ರೆಷನ್. ಥರ್ಡ್ ಟರ್ಮ್ ಅಂದ್ರೆ ಏನು, a3 ಕಂಡಿಡಿಬೇಕು. ಓಕೆ, ಅಂದ್ರೆ n ಇದ್ದಲ್ಲಿ 3 ಹಾಕ್ರಿ. ಸೊ ಏನಾಗುತ್ತೆ 5 3 15, 15 plus 3 18. ಸೊ ಥರ್ಡ್ ಟರ್ಮ್ ಬಂದ್ಬಿಟ್ಟು ಏನು, a3 ಬಂದ್ಬಿಟ್ಟು 18. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ರೈಟ್ ಆನ್ಸರ್. 15th ಕ್ವಶನ್ ಏನ್ ಕೊಟ್ಟಿದೆ ನೋಡ್ರಿ. ಫೈಂಡ್ ದ ಮೀಡಿಯನ್ ಆಫ್ ದ ಡಾಟಾ ಹೂಸ್ ಮೋಡ್ ಇಸ್ 13 ಅಂಡ್ ಮೀನ್ ಇಸ್ 10. ಸೊ ಮೋಡ್ ಕೊಟ್ಟಿದ್ದಾರೆ ಎಷ್ಟು, 13 ಅಂತ ಕೊಟ್ಟಿದ್ದಾರೆ. ಮೀನ್ ಬಂದ್ಬಿಟ್ಟು 10 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಫಾರ್ಮುಲಾ ಏನು ಗೊತ್ತು, 3 ಮೀಡಿಯನ್ ಇಸ್ ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್. ಓಕೆ, ಈ ಫಾರ್ಮುಲಾ ಗೊತ್ತು. ಸೊ ಈಗ ಅಪ್ಲೈ ಮಾಡ್ತೀನಿ. 3 ಮೀಡಿಯನ್ ಇಸ್ ಈಕ್ವಲ್ ಟು ಮೀನ್ ಬಂದ್ಬಿಟ್ಟು 10, ಮೋಡ್ ಬಂದ್ಬಿಟ್ಟು 13. ಸೊ 2 10 20, 20 ಪ್ಲಸ್ 13 ಏನಾಗುತ್ತೆ 33 ಆಗುತ್ತೆ. 3 ಮೀಡಿಯನ್ ಇಸ್ ಈಕ್ವಲ್ ಟು 33. ಮೀಡಿಯನ್ ಇಸ್ ಈಕ್ವಲ್ ಟು 33 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3. 3 1 3 11 ಮೀಡಿಯನ್ ಬಂದ್ಬಿಟ್ಟು ಎಷ್ಟು 11. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ನೋಡ್ರಿ. ಫೈಂಡ್ ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ಆಫ್ ಎಡ್ಜ್ 6 ಸೆಂಟಿಮೀಟರ್. ವಾಲ್ಯೂಮ್ ಆಫ್ ಕ್ಯೂಬ್ ಕೇಳ್ತಾ ಇದಾರೆ. ಸೊ ವಾಲ್ಯೂಮ್ ಆಫ್ ಕ್ಯೂಬ್ ಬಂದ್ಬಿಟ್ಟು ಸೈಡ್ ಹೋಲ್ ಕ್ಯೂಬ್. ಸೊ ಇಲ್ಲಿ ಸೈಡ್ ನಥಿಂಗ್ ಬಟ್ ಏನ್ ಕೊಟ್ಟಿದ್ರೆ 6 ಕೊಟ್ಟಿದ್ದಾರೆ. 6 ಕ್ಯೂಬ್ 6 ಇಂಟು 6 ಇಂಟು 6, 6 6 36 ಇಂಟು 6, 6 6 36, 3 ಕ್ಯಾರಿ 6 3 18 ಪ್ಲಸ್ 3 21, 216. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ವಾಲ್ಯೂಮ್ ಬರಿಬೇಕಾದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನೀವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೇಕು. ಸೊ ಆನ್ಸರ್ ಬಂದ್ಬಿಟ್ಟು 216 ಸೆಂಟಿಮೀಟರ್ ಕ್ಯೂಬ್. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.